ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ ನಡೆದಿದ್ದು 30 ಜನ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಚಿನ್ನದ ಪದಕ ಪ್ರದಾನ ಮಾಡಿದರು. ತೋಟಗಾರಿಕೆ ವಿವಿಯ ಪದವಿ, ಸ್ನಾತಕೋತ್ತರ, ಪಿಎಚ್ಡಿ, ಡಾಕ್ಟರೇಟ್ನಲ್ಲಿ ಚಿನ್ನದ ಪದಕ ಪಡೆದವರಿಗೆ ಅದನ್ನು ಪ್ರದಾನ ಮಾಡಲಾಯಿತು. ತೋಟಗಾರಿಕೆ ವಿವಿ ಬಿಎಸ್ಸಿ ಪದವಿಯಲ್ಲಿ ಟೇಲರಿಂಗ್ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಯ ಮಗಳು ಸಹನಾ 17 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಇನ್ನು ರೈತನ ಮಗಳು ಭೀಮವ್ವ ಕೂಡ 17 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮಾಜಿ ಯೋಧನ ಪುತ್ರಿ ಅಮೂಲ್ಯ 4 ಚಿನ್ನದ ಪದಕಗಳನ್ನು ಪಡ್ಕೊಂಡಿದ್ದಾರೆ. ಸರ್, ನನ್ನ ಹೆಸರು ಭೀಮವ್ವ ಅಂತ. ನಾನು ಕೊಪ್ಪಳದಿಂದ ತಳಬಾಳನ್ನ ಒಂದು ಹಳ್ಳಿಯಿಂದ ನಾನು ಒಂದರ ಫಾರ್ಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದೀನಿ. ನಮ್ಮ ರೈತಾಕಿ ಕುಟುಂಬದಿಂದ ಹುಡುಗಿ ಇವರು ನಮ್ಮಣ್ಣ, ನಮ್ಮ ತಾಯಿ. ಈ ಮೂಮೆಂಟ್ ಹೆಂಗೆ ಅನಿಸಿದೆ ಅಂದರೆ ಭಾಳ ಖುಷಿ ಆಗ್ತಿದೆ. ಡ್ರೀಮ್ ಟು ಬಿ ಕಮ್ ಟ್ರೂ ಅಂತ ಅನಿಸ್ತಿದೆ. ನಾನು ಇದು ಡಿಗ್ರಿ ಕಾಲೇಜಿಗೆ ಹೋಗುವಾಗ ಅಂದ್ಕೊಂಡಿದ್ದೆ ಒಂದಾದರೂ ಮೆಡಲ್ ತೊಗೊಳ್ಳೋದೆ ಅಂತ. ನಮ್ಮ ಮನೇಲಿ ಇನ್ನೊಬ್ಬರು ನಮ್ಮ ದೊಡ್ಡಮ್ಮನ ಮಗ ಅಗ್ರಿಕಲ್ಚರ್ ಗ್ರಾಜುಯೇಟ್ ಇದ್ದಾರೆ. ಅವರು ಒಂದ್ಸಲ ಗೋಲ್ಡ್ ಮೆಡಲ್ ತಗೊಂಡಿದ್ರು. ಅದು ನಮ್ಮ ಮನೇಲಿ ಮಾತಾಡುವಾಗ ನಮ್ಮಣ್ಣ ಅವ್ರು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಂತ ಭಾಳ ಖುಷಿಯಾಗಿದ್ದರು. ಆ ಮೂಮೆಂಟಿಗೆ ಅಂದ್ಕೊಂಡೆ, ನಾನು ಒಂದು ಗೋಲ್ಡ್ ಮೆಡಲ್ ತಗೊಂಡ್ರೆ ನಮ್ಮ ಅಣ್ಣ ಎಷ್ಟು ಖುಷಿ ಆಗ್ತಾನೋ ಏನೋ, ನಮ್ಮ ಮನೇಲಿ ಎಷ್ಟು ಖುಷಿ ಆಗ್ತಾರೋ ಏನೋ, ನಾನು ತಗೊಳ್ಳೇಬೇಕು ಒಂದಾದರೂ ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ಅದೇ ರೀತಿಯೇ ನನ್ನ ಹಾರ್ಡ್ ವರ್ಕಿಂಗ್ ನಂಗೆ ಸಿಕ್ತು ಅಂತ ನನಗೆ ಅನ್ನಿಸ್ತಿದೆ. ತುಂಬ ಖುಷಿ ಆಗ್ತಿದೆ. ಭಾಳ ಪ್ರೌಡ್ ಮೂಮೆಂಟ್. ನಾನು ಪಪ್ಪ ಟೈಲರಿಂಗ್ ಮಾಡ್ತಿದ್ರು, ನನಗೆ ಇಷ್ಟು ಚೆನ್ನಾಗಿ ಓದಿಸಿದ್ದಾರೆ. ಮತ್ತು ನಮ್ಮ ಹಳ್ಳಿ ಕಡೆ ಗರ್ಲ್ಸ್ಗೆ ಓದಿಸೋದೇ ಇಲ್ಲ. ಅವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ, ಗರ್ಲ್ಸ್ಗೂ ಓದೋಕ್ಕೆ ಅವಕಾಶ ಕೊಟ್ಟು ನೋಡ್ರಿ. ಅವರು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡ್ತಾರೆ. ಅವ್ರು ನಮ್ಮ ಮುಂದೆ ಹೋಗೋಕೆ ಬಿಡ್ರಿ. ನಮ್ಮ ಲೆಕ್ಚರ್ಸ್ ಮತ್ತು ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಾಲೇಜ್ ಟಾಪರ್ ಇದ್ದೆ ಸರ್, ಬಟ್ ನನಗೆ ಯೂನಿವರ್ಸಿಟಿ ಲೆವೆಲಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಿಕ್ಕಿದ್ದು ಖುಷಿ ಆಗ್ತಾ ಇದೆ ಬಹಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.